ಪಾಲನೆ ಮಾಡಬೇಕಾದ್ದರಿಂದ, ಲಂಕೆಯ ರಕ್ಷಣೆ ನಿನ್ನದಾದ್ದರಿಂದ ನೀನು ಸೀತೆಯನ್ನು ಕೊಡು ಅಂದ. ನಾನು ಯಾರಿಗೂ ಬೆಲೆ ಕೊಡಲ್ಲ ಅಂದ. ನನ್ನನ್ನು ಯಾರು ಏನು ಮಾಡಲಿಕ್ಕೆ ಆಗೋದಿಲ್ಲ, ನಾನು ಯುದ್ಧ ಮಾಡಿಯೇ ಮಾಡ್ತೀನಿ ಅಂತ ಹೇಳಿದ. ಇತ್ತ ರಾಮರ ಸಮಾಲೋಚನೆ ಆರಂಭ ಆಗಿದೆ. ಈ ಸಮುದ್ರವನ್ನು ದಾಟುವುದು ಹೇಗೆ ಅಂತ. ಕೆಲವರು ಹೇಳಿದರು, ಸಮುದ್ರವನ್ನು ಹಾರಿ ಬಿಡೋಣ, ಸಮುದ್ರವನ್ನು ಶೋಷಣೆ ಮಾಡೋಣ. ಆಗದ ಹೋಗದ ಸಲಹೆಗಳನ್ನೆಲ್ಲ ಕೇಳಿ ಕೊನೆಗೆ ರಾಮ ಒಂದು ನಿರ್ಧಾರಕ್ಕೆ ಬಂದ. ನಾನು ಪ್ರಾರ್ಥನೆ ಮಾಡ್ತೀನಿ. ಮತ್ತೊಮ್ಮೆ ಗಮನಿಸಿ, ಚಕ್ರವರ್ತಿ ತನುಜ ಅವನು, ಸುಗ್ರೀವನ ಸೈನ್ಯ ಎಲ್ಲ ಅವನ ಕಡೆಗಿದೆ, ಅವನು ಆಯ್ಕೆ ಮಾಡಿಕೊಂಡಿದ್ದು ಪ್ರಾರ್ಥನೆ ಮಾಡ್ತೀನಿ ಅಂತ. ರಾಮನ ಶ್ರೀಮಂತ ವಿನಯವನ್ನು ತೋರಿಸತಕ್ಕ ಘಟನೆ ಅದು. ಹಾಗಂತ ಅವನಿಗೆ ಶಕ್ತಿ ಇಲ್ಲೇನಯ್ಯ ಅಂತಂದರೆ ಮುಂದೆ ನಾವು ರುಜುವಾತಾಗತ್ತದು. ನಾವು ಎಂತಹವರಾದರೂ, ಯಾರ ಮುಂದೆ ನಾವಿದ್ದರೂ ನಾವು ವಿನೀತರಾಗಿ ತಲೆ ಬಗ್ಗಿಸಿಯೇ ನಮ್ಮ ವ್ಯವಹಾರವನ್ನು ಆರಂಭ ಮಾಡಬೇಕು. ಶ್ರೀರಾಮರು ಸಮುದ್ರವನ್ನು ಪ್ರಾರ್ಥನೆ ಮಾಡ್ತೀನಿ, ಏನಾದರೂ ಒಂದು ಮಾರ್ಗೋಪಾಯವನ್ನು ಹೇಳಯ್ಯ ಅಂತ ನಾನು ಕೇಳ್ತೀನಿ ಅಂತ ನಿರ್ಣಯಿಸಿದರು. ಇತ್ತ ಲಂಕೆಯಲ್ಲಿ ಎರಡನೆಯ ಮಂತ್ರಾಲೋಚನೆ ಬಂತು. ಎರಡನೆಯ ಬಾರಿ ಕರೆದಿದ್ದಾನೆ ರಾವಣ. ಏನು ಮಾಡಬೇಕು, ನೀವೆಲ್ಲ ಏನೇ ಸಲಹೆ ಕೊಡ್ತೀರಿ ಅಂತ. ಅವನಿಗೆ ಯಾರೋ ಸಲಹೆ ಕೊಡೋದು ಬೇಕಾಗಿಲ್ಲ, ಅವನು ಹೇಳಿದ್ದನ್ನು ಬೇರೆಯವ್ರು ಹೇಳಬೇಕು. ಮಂತ್ರಾಲೋಚನೆ ಆರಂಭ ಆಗಿದೆ. ಆತ್ಮೀಯರೇ, ದಯಮಾಡಿ ಕೇಳಿ ಈಗ ಈ ಕೆಲವು ವಾಕ್ಯಗಳನ್ನು. ಯಾರಯ್ಯ ನೀನು ಈ ಕೆಲಸ ಮಾಡು ಅಂತ ಹೇಳಿದರು? ಯಾರನ್ನು ಕೇಳಿ ಸೀತೆಯನ್ನು ಕದ್ದುಕೊಂಡು ಬಂದೆ, ಹಾಗೆ ಸೀತೆಯನ್ನು ಕದ್ದುಕೊಂಡು ಬಂದಾಗ ನಮ್ಮ ಜೊತೆಗೆ ಏನಾದರೂ ಚರ್ಚೆ ಮಾಡಿದ್ದ? ನಮ್ಮ ಸಲಹೆಯನ್ನು ಅಂದು ತೆಗೆದುಕೊಂಡಿದ್ದ? ನೀನು ಸ್ವಯಂ ಪ್ರೇರಿತನಾಗಿ ಕೆಟ್ಟ ಘಟನೆಯೊಂದಕ್ಕೆ ಕಾರಣವಾಗಿ ಅಧರ್ಮದಲ್ಲಿ ನಿರತನಾಗಿ ಈಗ ಪ್ರಾಣಕ್ಕೆ ಬಂದಿದ್ದಂತೆ ನಮ್ಮ ಸಲಹೆಯನ್ನು ಕೇಳ್ತಾ ಇದ್ದೀಯಲ್ಲ, ನೀನು ಮಾಡಿದ್ದು ತಪ್ಪು, ನೀನು ಮಾಡಿದ್ದು ಸರಿಯಲ್ಲ, ನೀನು ಮಾಡಿದ್ದನ್ನು ನಾವು ಅನುಮೋದಿಸುವುದಿಲ್ಲ ಅಂತ ಯಾರು ಹೇಳಿದ್ದು? ವಿಭೀಷಣ ಅಲ್ಲ, ಹಾಗೆ ಹೇಳಿದ್ದು ಕುಂಭಕರ್ಣ. ಕುಂಭಕರ್ಣ ಸ್ವತ್ತು ಕ್ರೋಧ, ತುಂಬ ಸಿಟ್ಟು ಮಾಡಿಕೊಂಡು ರಾವಣನನ್ನು ವಿರೋಧಿಸಿದಂತೆ. ಗಮನಿಸಿ, ಕುಂಭಕರ್ಣ ತಾಮಸ ಪ್ರವೃತ್ತಿ, ಆದರೆ ಒಂದು ರಜೋ ಪ್ರವೃತ್ತಿ ಅಲ್ಲ. ಅಂದರೆ ಮೊದ್ದು ಅವನು, ಕ್ರೂರಿ ಅಲ್ಲ. ಅವನು ಎಲ್ಲರೂ ತಿಂದು ಹಾಕ್ಬಿಡ್ತಿದ್ದಲ್ಲ. ಅಂದರೆ ಏನು ಮಾಡೋದು, ಹುಲಿ ತಿನ್ನತ್ತಪ್ಪ ಕುರಿನ, ಅದು ಅವನು ಸ್ವಧರ್ಮ ಆಗಿಬಿಡ್ತ, ಒಂದು ರಾಕ್ಷಸ ಅವನು. ಆದರೆ ಧಾರ್ಮಿಕ ಪ್ರಶ್ನೆ ಬಂದಾಗ ಕುಂಭಕರ್ಣ ರಾವಣನಿಗೆ ವಿರುದ್ಧವಾಗಿ ಮಾತಾಡ್ತಾನೆ. ಆದರೆ ನಿರ್ಣಾಯಕವಾದ ಒಂದು ಘಟ್ಟ ಬರುತ್ತೆ. ರಾವಣ ಹೇಳ್ತಾನೆ, ಹೌದಯ್ಯ ನಾನು ತಪ್ಪು ಮಾಡಿದ್ದೀನಿ ಕಡೆಯ, ನೀನು ತಮ್ಮ, ನೀನು ಸರ್ಮರೆಯ ಅದನ್ನ. ಕುಂಭಕರ್ಣನನ್ನ ಭೀಷ್ಮಾಚಾರ್ಯರ ಜೊತೆಗೆ ಹೋಲಿಸಿ ನಮ್ಮವರು ಕೆಲವರು ಚರ್ಚೆ ಮಾಡ್ತಾರೆ. ಭೀಷ್ಮಾಚಾರ್ಯರನ್ನ ವಿಭೀಷಣನಿಗೆ ಹೋಲಿಸಿ ನಮ್ಮವರು ಚರ್ಚೆ ಮಾಡ್ತಾರೆ. ಕುಂಭಕರ್ಣ ಈಗ ನಿರ್ಣಯ ತಗೋಬೇಕಾಯಿತು. ರಾವಣನ ಪರವಾಗಿ ನಿಲ್ತಾನೆಯೇ ಅಲ್ಲವೇ? ಧಾರ್ಮಿಕವಾಗಿ ಕುಂಭಕರ್ಣ ಹೇಳ್ತಾ ಇದ್ದಾನೆ ರಾವಣ ಮಾಡ್ತಾ ಇರತಕ್ಕಂಥದ್ದು ಸರಿ ಇಲ್ಲ ಅಂತ. ವಿಭೀಷಣನೂ ಹೇಳ್ತಾ ಇದ್ದಾನೆ ರಾವಣ ಮಾಡ್ತಾ ಇರತಕ್ಕಂಥದ್ದು ಸರಿ ಇಲ್ಲ ಅಂತ. ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ ದುರ್ಯೋಧನ ಮಾಡ್ತಾ ಇರತಕ್ಕಂಥದ್ದು ಸರಿ ಇಲ್ಲ. ಯಾರು ಯಾರು ಯಾವ ಯಾವ ನಿಲುವುಗಳನ್ನು ತೆಗೆದುಕೊಂಡರು, ಅದಕ್ಕೆ ಕಾರಣಗಳು ಏನು, ಯಾವ ಕಾರಣ ಸರಿ, ಯಾವ ಕಾರಣ ಸರಿ ಅಂತ ಹೇಳೋದು ನಾವ್ಯಾರು. ಆದರೆ ಅವರ ಮುಂದೆ ಇದ್ದಂತಹ ಧಾರ್ಮಿಕ ಪಥವನ್ನು ನೋಡಬೇಕು ನಾವು. ಕುಂಭಕರ್ಣನಿಗೆ ಒಂದು ನಿರ್ಣಯ ಬಂತು. ಅವನು ಹೇಳಿದ, ನಮ್ಮ ಅಣ್ಣ ತಪ್ಪು ಮಾಡಿಬಿಟ್ಟಿದ್ದಾನೆ ಸರಿ, ಆದರೆ ತಪ್ಪು ಮಾಡಿರೋನು ಯಾರು? ನಮ್ಮ ಅಣ್ಣ. ಆ ನಮ್ಮ ಅಣ್ಣ ಅಂತ ಇದೆಯಲ್ಲ, ಆ ನಮ್ಮ ಅಣ್ಣ ಅನ್ನುವ ಕಾರಣದಿಂದ ನಾನು ನಮ್ಮ ಅಣ್ಣನನ್ನು ಬೆಂಬಲಿಸುತ್ತೇನೆ ಎಂದ ಅವನು. ಅಂದರೆ ಕುಂಭಕರ್ಣನಿಗೆ ವ್ಯಕ್ತಿ ನಿಷ್ಠೆ ಬಹಳ ದೊಡ್ಡದಾಯಿತು. ಈ ರಾಜ್ಯಕ್ಕೆ ಉತ್ತರಾಧಿಕಾರಿಯನ್ನಾಗಿ ನಾವು ಸ್ವರ್ಣ ಸಿಂಹಾಸನದಲ್ಲಿ ಪ್ರತಿಷ್ಠಾಪನೆ ಮಾಡಿದ ಮೇಲೆ
ಅವನ ಮಾತನ್ನ, ಅವನ ಆದೇಶವನ್ನು ಅನುಸರಿಸತಕ್ಕಂಥದ್ದು ಧರ್ಮ. ಇಂದಿಗೂ ಆ ಧರ್ಮ ಇದೆ ನಮ್ಮಲ್ಲಿ. ನೀವು ರಾಜಕೀಯ ಪಕ್ಷಗಳನ್ನು ನೋಡಬೇಕು. ಆ ರಾಜಕೀಯ ಪಕ್ಷಗಳ ಮುಖ್ಯಸ್ಥರು ಏನಾದರೂ ಒಂದು ಆದೇಶವನ್ನು ಕೊಟ್ಟರೆ, ಈ ಉದಾಹರಣೆಗೆ ಶಾಸನಸಭೆ, ವಿಧಾನಸೌಧ, ಅಲ್ಲಿ ಯಾವುದೋ ಒಂದು ನಿರ್ಣಯ ಆಗಬೇಕಾಗಿದೆ ಸ್ವಾಮಿ, ನೀವು ಮತ ಚಲಾವಣೆ ಮಾಡಬೇಕು. ಆವಾಗ ನಿಮ್ಮ ಪಕ್ಷದ ಮುಖ್ಯಸ್ಥರು ಒಂದು ನಿರ್ಣಯವನ್ನು ಹೇಳ್ತಾರೆ, ಎಲ್ಲರೂ ಅದರ ಪರವಾಗಿ ಮತ ಹಾಕಬೇಕು ಅಂತ. ನೀವು ಪರವಾಗಿ ಮತ ಹಾಕಲೇಬೇಕು, ಹಾಕಲಿಲ್ಲ ಪಕ್ಷದಿಂದ ಉಚ್ಚಾಟನೆ. ಇವತ್ತಿಗೂ ಇದೆ ಇದು. ಅಂದರೆ ನಾವು ಯಾವುದಾದರೂ ಪಕ್ಷದ ಜೊತೆಗೆ ನಮ್ಮನ್ನು ಗುರುತಿಸಿಕೊಂಡಾಗ ಆ ಪಕ್ಷದ ಮುಖ್ಯಸ್ಥ ಏನು ಹೇಳ್ತಾರೋ ಅದನ್ನು ಅನುಸರಿಸಬೇಕು ನಾವು. ಕುಂಭಕರ್ಣನ ತತ್ವ ಅದು. ಅವನು ಹೇಳಿದ, ರಾವಣ ನಿರ್ಣಯವನ್ನು ಕೊಟ್ಟಿದ್ದಾನೆ, ನಾವು ಯುದ್ಧ ಮಾಡಬೇಕಾಗಿದೆ ಅಂತ, ನಾನು ಯುದ್ಧ ಮಾಡ್ತೀನಿ. ಆದ್ದರಿಂದ ಅಹಂ ಸಮೀಕರಿಷ್ಯಾಮಿ ಹತ್ವಾ ಶತ್ರುಂ ಹತ್ವಾ ಚ ರಾಮಂ ಸಹ ಲಕ್ಷ್ಮಣಾಯ ಖಾದಾಮಿ ಸರ್ವಾನ್ ಹರಿಯೂಥ ಮುಖ್ಯಾನ್ ಅನ್ನುವ ಪ್ರತಿಜ್ಞೆಯನ್ನು ಮಾಡಿಬಿಟ್ಟ ಅವನು. ನಾನು ಅಹಂ ಸಮೀಕರಿಷ್ಯಾಮಿ, ಕುಂಭಕರ್ಣನ ಅರ್ಥದಲ್ಲಿ ಸಮೀಕರಿಷ್ಯಾಮಿ ಎಲ್ಲ ನೆಟ್ಟೆ ಮಾಡಿಬಿಡ್ತೀನಿ ಇಂತ, ಎಲ್ಲರನ್ನು ಸಮತಟ್ಟಾಗಿ ಮಾಡಿಬಿಡ್ತೀನಿ ಅಂತ. ಅಹಂ ಸಮೀಕರಿಷ್ಯಾಮಿ ಹತ್ವಾ ಶತ್ರು, ಎಲ್ಲ ಶತ್ರುಗಳನ್ನು ಸಾಯಿಸಿಬಿಡ್ತೀನಿ. ಅಷ್ಟೇ ಅಲ್ಲ, ಹತ್ವಾ ರಾಮಂಚ ಸಹ ಲಕ್ಷ್ಮಣಾಯ, ರಾಮ ಲಕ್ಷ್ಮಣನ್ನು ಸಾಯಿಸ್ತೀನಿ. ಆ ಹತ್ವ ಅನ್ನೋ ಪದನ ಕುಂಭಕರ್ಣ ಹೇಳಿಲ್ಲ ಕಪಿಗಳಿಗೆ, ಖಾದಾಮಿ ಅಂತಾನೆ. ಒಳ್ಳೆ ತಿಂಡಿ ತಿಂದ್ಬಿಡ್ತೀನಿ ಅಂತ. ಖಾದಾಮಿ ಸರ್ವಾನ್ ಹರಿಯೂಥ ಮುಖ್ಯ, ಎಲ್ಲ ಕಪಿ ನಾಯಕರನ್ನು ಗಬಗಬ ತಿಂಡಿ ತಿಂದಾಕ್ಬಿಡ್ತೀನಿ ಕಣ ರಾವಣ, ನೀನು ಒದ್ದಾಡ್ಬೇಡ. ಇದು ಕುಂಭಕರ್ಣನ ನಿಲುವು. ಆ ದೃಷ್ಟಿಕೋನದಲ್ಲಿ ಕುಂಭಕರ್ಣ ಮಾಡಿದ್ದು ಸರಿಯೇ. ಇನ್ನು ವಿಭೀಷಣ ಅವನ ಮುಂದೆ ಒಂದು ಧರ್ಮ ಇತ್ತು. ಏನು? ನಮ್ಮಣ್ಣ ದೊಡ್ಡವನು, ಹಿರಿಯ, ಮಹಾನ್ ವ್ಯಕ್ತಿ, ದೇವತೆಗಳನ್ನೆಲ್ಲ ಮರ್ದನ ಮಾಡಿದವನು, ಬ್ರಹ್ಮನನ್ನೇ ಗೆದ್ದವನು ಅಥವಾ ಬ್ರಹ್ಮನನ್ನ ತಪಸ್ಸಿನಿಂದ ಒಲಿಸಿದವನು. ಆದ್ದರಿಂದ ಜ್ಯೇಷ್ಠೋ ಮಾನ್ಯ, ಅಣ್ಣನಿಗೆ ನಾವು ಬೆಲೆಯನ್ನು ಕೊಡಲೇಬೇಕು. ಕುಂಭಕರ್ಣ ಹೇಳೋ ಮಾತು ಸರಿ. ಜ್ಯೇಷ್ಠೋ ಮಾನ್ಯ, ನನ್ನ ಗೌರವಕ್ಕೆ ಪಾತ್ರನಾಗಿರತಕ್ಕವನು. ಅಷ್ಟೇ ಅಲ್ಲ ಸ್ವಾಮಿ, ಅಣ್ಣ ಅಂದುಬಿಟ್ರೆ ಪಿತೃಸಮಃ. ಜ್ಯೇಷ್ಠೋ ಮಾನ್ಯ ಪಿತೃಸಮಃ, ನಮ್ಮ ಅಪ್ಪನಿಗೆ ಸಮಾನನಾಗಿರತಕ್ಕವನು ಅವನು, ವಿಶ್ವವಸ್ಯ ಸಮಾನನಾಗಿರತಕ್ಕವನು. ಆದ್ದರಿಂದ ರಾವಣನ ಮಾತಿಗೆ ಬೆಲೆ ಕೊಡಲೇಬೇಕು. ಕುಂಭಕರ್ಣ ಕೊಟ್ಟುಬಿಟ್ಟ. ಆದರೆ ನಾನು ಸ್ವಲ್ಪ ಮುಂದಕ್ಕೆ ಹೋಗಿ ಯೋಚನೆ ಮಾಡ್ತಾ ಇದ್ದೇನೆ. ನಚ ಧರ್ಮ ಪಥೇ ಸ್ಥಿತ, ಅವನು ದೊಡ್ಡವನು, ಅವನು ಮಾನ್ಯ, ಅವನು ತಂದೆಯಂತೆ. ಆದರೆ ಇಡೀ ರಾಮಾಯಣದ ಬಂಡವಾಳ ಇರತಕ್ಕಂಥ ತತ್ವ ಉಂಟಲ್ಲ, ಆ ಧರ್ಮ ಅನ್ನತಕ್ಕಂಥದ್ದು, ನಚ ಧರ್ಮ ಪಥೇ ಸ್ಥಿತ, ಅವನು ಧರ್ಮ ಪಥದಲ್ಲಿ ನಡೀತಾ ಇಲ್ಲ, ಅವನು ಧರ್ಮ ಪಥದಲ್ಲಿ ಸ್ಥಿರನಾಗಿಲ್ಲ, ಅವನು ಅಧರ್ಮಿಯಾಗಿ ಬಿಟ್ಟಿದ್ದಾನೆ. ತಂದೆ ತಾಯಿ ದೊಡ್ಡವರು ಇವರಿಗೆಲ್ಲ ಬೆಲೆ ಕೊಡಬೇಕು ಅನ್ನತಕ್ಕಂಥದ್ದು ಸತ್ಯ, ಅದೊಂದು ನಿಯಮ. ಆದರೆ ಆ ನಿಯಮಕ್ಕಿಂತ ದೊಡ್ಡದಾದ ಒಂದು ನಿಯಮ ಇದೆ. ಆ ದೊಡ್ಡದಾದ ನಿಯಮ ಏನಂದ್ರೆ, ನಾನು ನಮ್ಮ ಅಪ್ಪ ಅಮ್ಮ ಎಲ್ಲ ಸಮಾಜವನ್ನೂ ಬಂಧಿಸಿರತಕ್ಕಂಥ ದೊಡ್ಡ ನಿಯಮ ಅನ್ನತಕ್ಕಂಥದ್ದು ನಿಯಮಾತೀತವಾದ ಧರ್ಮ. ಆ ಧರ್ಮಕ್ಕೆ ವಿರುದ್ಧಿಯಾಗಿ ನಮ್ಮ ಅಣ್ಣ ನಡೀತಾ ಇದ್ದಾನೆ ಎಂದಾಕ್ಷಣಕ್ಕೆ ನಾನು ಅದಕ್ಕೆ ಮಾನ್ಯತೆ ಕೊಡಬೇಕೇ ಅನ್ನತಕ್ಕಂಥದ್ದು ವಿಭೀಷಣನ ಚಿಂತನೆ. ಕುಂಭಕರ್ಣನ ದೃಷ್ಟಿಕೋನದಲ್ಲಿ ಆ ಚಿಂತನೆ ಎಷ್ಟು ಸರಿಯೋ, ವಿಭೀಷಣ ಧಾರ್ಮಿಕ ಚಿಂತನೆಯೂ ಅಷ್ಟೇ ಸರಿ. ಅಥವಾ ವಿಭೀಷಣ ಸ್ವಲ್ಪ ದೊಡ್ಡ ಚಿಂತನೆ ಇದ್ದಾತು ಅನಿಸುತ್ತೆ ನನಗೆ. ಆದ್ದರಿಂದ ಅವನೇನು ಮಾಡ್ದ? ರಾವಣನನ್ನು ವಿರೋಧಿಸಿದ, ನೆಗೆದ, ರಾವಣನಿಗೆ ಹೇಳಿದ, ನೋಡಪ್ಪ ರಾವಣ, ನೀನು ಅಧರ್ಮ ಪಥದಲ್ಲಿ ಇರುವುದರಿಂದ ನಾನು ನಿನಗೆ ಗೌರವ ಕೊಡುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ನಾನು
ತ್ಯಕ್ತ್ವಾ ಪುತ್ರಾಂಶ್ಚ ದಾರಾಂಶ್ಚ ರಾಘವಂ ಶರಣಂ ಗತಃ. ನಾನು ನನ್ನ ಹೆಂಡತಿ ಮಕ್ಕಳನ್ನು ಇಲ್ಲಿ ತ್ಯಜಿಸಿ ನಾನು ರಾಮನ ಹತ್ತಿರಕ್ಕೆ ಶರಣಾಗತನಾಗಿ ಹೋಗ್ತಾ ಇದ್ದೇನೆ ಅಂತ ಹೇಳಿ ರಾವಣನ ಆಸ್ಥಾನವನ್ನು ತ್ಯಜಿಸಿ ವಿಭೀಷಣ ಸಮುದ್ರವನ್ನು ಹಾರಿ ತನ್ನ 4 ಜನ ಮಂತ್ರಿಗಳ ಸಹಿತ ಸಮುದ್ರದ ಬೀಡಿನಲ್ಲಿ ಬಿಟ್ಟಿರತಕ್ಕಂತಹ ದಂಡಿನ ಸಮೇತ ಇರತಕ್ಕಂತಹ ರಾಮರ ಹತ್ತಿರಕ್ಕೆ ಹೋಗಿದ್ದಾನೆ. ರಾಮರು ಅವರ ಅವಸ್ಥೆಯಲ್ಲಿದ್ದಾರೆ. ವಿಭೀಷಣ ತನ್ನ 4 ಸಚಿವರ ಸಹಿತ ಗಗನದಲ್ಲಿ ನಿಂತಿದ್ದಾನೆ. ತಾನು ಬಂದ ಕರ್ತವ್ಯವನ್ನು ಕುರಿತು ಹೇಳಿದ್ದಾನೆ, ವಿವರಣೆ ಕೊಟ್ಟಿದ್ದಾನೆ. ನಾನು ಹೀಗೆ ವಿಭೀಷಣ ರಾವಣನ ಅಧರ್ಮ ಕಾರ್ಯವನ್ನು ನೋಡಿ ನಾನು ಬಂದಿದ್ದೇನೆ ನಿಮ್ಮಲ್ಲಿ. ನಾನು ರಾಮನಿಗೆ ಶರಣಾಗತನಾಗಿ ಬಿಟ್ಟಿದ್ದೇನೆ. ಆದ್ದರಿಂದ ನನ್ನನ್ನು ನೀವು ನಿಮ್ಮ ಸೈನ್ಯಕ್ಕೆ ಸೇರಿಸಿಕೊಳ್ಳಬೇಕು. ಅದನ್ನು ಸುಗ್ರೀವನಿಗೆ ಹೇಳಿದ. ಸುಗ್ರೀವ ಹೋಗಿ ರಾಮನಿಗೆ ಹೇಳಿದರು. ರಾಮ, ಸುಗ್ರೀವ, ಹನುಮಂತ, ನೀಲ, ನಳ, ಜಾಂಬವಂತ ಎಲ್ಲರೂ ಕುಳಿತುಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಗಮನಿಸಿ, ರಾವಣನ ಆಸ್ಥಾನದಲ್ಲಿಯೂ ಒಂದು ಮಂತ್ರಾಲೋಚನೆ ನಡೀತು ಇಷ್ಟೊತ್ತು. ಈಗ ರಾಮನ ಆಸ್ಥಾನದಲ್ಲಿಯೂ ಒಂದು ಮಂತ್ರಾಲೋಚನೆ ಆರಂಭ ಆಗಿದೆ. ಆರಂಭ ಆಗಿದ್ರೆ ಬೆಳವಣಿಗೆ ಹೇಗಾಗುತ್ತೆ ನೋಡಿ. ರಾಮ ಹೇಳಿದ, ಹೇಳಿ ನಿಮ್ಮ ಅಭಿಪ್ರಾಯ ಇದೆ ಮಾಡಿ ಹೇಳಿ. ಆ ವಿಭೀಷಣ ಬಂದಿದ್ದಾನೆ, ಏನು ಮಾಡೋಣ? ಆತನ ತಗೊಳ್ಳೋಣವೇ ಬೇಡವೇ? ಒಬ್ಬೊಬ್ಬರು ಒಂದು ಉತ್ತರ ಕೊಟ್ಟರು. ಕೆಲವರು ಹೇಳಿದರು, ನೋಡಿ ಶತ್ರು ಪಕ್ಷದವನು, ಆದ್ದರಿಂದ ಅವನನ್ನು ಸೇರಿಸಿಕೊಳ್ಳತಕ್ಕಂಥದ್ದಕ್ಕೆ ಇದು ಯೋಗ್ಯ ಕಾಲ ಅಲ್ಲ. ಇನ್ನೊಬ್ಬರು ಹೇಳಿದರು, ಸೇರಿಸಿಕೊಳ್ಳಬಹುದು, ಆದರೆ ಪರೀಕ್ಷೆ ಮಾಡಿ ಸೇರಿಸಿಕೊಳ್ಳಿ. ಕೊನೆಗೆ ಸುಗ್ರೀವ ಹೇಳಿದ ಬಾಯ್ಬಿಟ್ಟು, ಶ್ರೀರಾಮರೇ, ಯಾಕೋ ಇವನು ಬಂದು ಸ್ವಲ್ಪ ಸಂದೇಹ ಆಗ್ತಾ ಇದೆಯಲ್ಲ, ಅವನ ಅಣ್ಣನಿಗೆ ಕೈಕೊಟ್ಟು ಬಂದಿದ್ದಾನಲ್ಲ. ನೀವು ಹೇಗೆ ನಕ್ಕಿರೋ ಹಾಗೆ ರಾಮರು ನಕ್ಕು ಬಿಟ್ರಂತೆ. ಸುಗ್ರೀವ ಹೇಳಿದ ಮಾತನ್ನು ಕೇಳಿಬಿಟ್ಟು. ಇಡೀ ರಾಮಾಯಣದಲ್ಲಿ ನಮಗೆ 3 ವಿಧವಾಗಿರತಕ್ಕಂತಹ ಸಹೋದರ ಸಂಬಂಧವನ್ನು ವಾಲ್ಮೀಕಿಗಳು ದಾಖಲು ಮಾಡ್ತಾರೆ. ಒಂದು ರಾವಣ, ಕುಂಭಕರ್ಣ, ವಿಭೀಷಣರು. ಇನ್ನೊಂದು ಸಹೋದರರು ವಾಲಿ, ಸುಗ್ರೀವರು. ಮತ್ತೊಂದು ಶ್ರೀರಾಮ, ಭರತ, ಲಕ್ಷ್ಮಣ, ಶತ್ರುಘ್ನರು. ನಮ್ಮ ಮುಂದೆ ಈ 3 ಇಡ್ತಾರೆ. ನೋಡ್ರಪ್ಪ ನೀವು ಅಂತಂತ ಹೇಳ್ತಾರೆ. ರಾವಣ ಕುಂಭಕರ್ಣರ ಸಂದರ್ಭದಲ್ಲಿ ನೋಡಿ, ಗಮನಿಸಿ, ಆ 3 ಜನಕ್ಕೂ ಏಕಾಭಿಪ್ರಾಯ ಇಲ್ಲ. ವಿಭೀಷಣ ಒಂದು ಮಾರ್ಗದಲ್ಲಿ ಹೇಳಿದರೆ, ರಾವಣ ಮತ್ತೊಂದು ಹೇಳ್ತಾನೆ, ಕುಂಭಕರ್ಣ ಅತ್ತ ಇತ್ತ ಎರಡೂ ಇಲ್ಲದೆ ಯಾವುದೋ ಒಂದು ಬಿದ್ದುಬಿಡ್ತಾನೆ. 3 ಜನರಲ್ಲಿಯೂ ಅನುಬಂಧ ಇಲ್ಲ. 3 ಮಂದಿಯಲ್ಲಿಯೂ ಒಮ್ಮತ ಇಲ್ಲ. 3 ದಿಕ್ಕಿನ ಸಹೋದರರವರು. ಆದ್ದರಿಂದ ಏನಾಯಿತು? ಪತನವಾಯಿತು, ಯುದ್ಧವಾಯಿತು, ಹಾಳಾಯಿತು, ಸಂಹಾರವಾಯಿತು. ಸ್ವರ್ಣ ಲಂಕೆ ಅಂತ ಮೆರೀತಾ ಇದ್ದದ್ದು ಸ್ಮಶಾನ ಲಂಕೆಯಾಗಿಬಿಡ್ತು. ಯಾವಾಗ? ಅಣ್ಣ ತಮ್ಮಂದಿರು 3 ಮಂದಿ 3 ದಿಕ್ಕಿನಲ್ಲಿ ವ್ಯವಹರಿಸಿದಾಗ. ರಾಮಾಯಣ ನಮಗೆ ಪಾಠ ಹೇಳ್ತಾ ಇದೆ. ನಾವು ಅಣ್ಣ ತಮ್ಮಂದಿರು ಹೊಂದಿಕೆಯಾಗದೆ ಹೀಗಿದ್ದರೆ ಅದರ ಫಲಿತ ಹೀಗಾಗತ್ತೆ. ಇನ್ನು ವಾಲಿ, ಸುಗ್ರೀವರು. ಸುಗ್ರೀವ ಏನು ಮಹಾ ದೊಡ್ಡ ಮನುಷ್ಯ ಅನ್ನಂಗೆ ಅನ್ನಿಸ್ತಾ ಇಲ್ಲ. ಅಣ್ಣ ಹೇಳಿ ಹೋಗಿದ್ದಾನೆ, ನಾನು ಬರ್ತೀನಿ ಕಣಯ್ಯ, ಆ ಗುಹೆ ಹತ್ರ ಕಾಯ್ತಾ ಇರು ಅಂತ. ಅವನೇನೋ ಸಂದೇಹ ಬಂತು, ಸ್ವಾಮಿ ಆ ಗವಿಗೆ ಬಂಡೆ ಯಾಕೆ ಮುಚ್ಚಬೇಕು? ಅವನು ಕಲ್ಪನೆ ಮಾಡಿಕೊಂಡು ಬಿಟ್ಟ, ಆ ಒಳಗೆ ಇರತಕ್ಕಂಥ ರಾಕ್ಷಸನೇ ಬಂದು ಬಿಡ್ತಾನೇನೋ ಅಂತ. ಧೈರ್ಯ ಯೋಚಿಸಿ, ನೀನು ಯೋಜನೆ ಮಾಡು. ಅಥವಾ ಅಣ್ಣನಿಗೆ ತೊಂದರೆ ಆಗಿದೆ ಅಂತ ಗೊತ್ತಾಗ್ಬಿಟ್ರೆ ನೀನು ಯಾಕೆ ಒಳಕ್ಕೆ ಹೋಗಲಿಲ್ಲ? ವಾಪಸ್ ಬಂದು ನೀನೇನೇ ಹತ್ತು ಕರೆದು ಏನೇ ಮಾಡು, ಅಂತೂ ಪಟ್ಟಾಭಿಷಿಕ್ತರಾಗಿ ಸಿಂಹಾಸನದಲ್ಲಿ ಕೂತ್ಕೊಂಡು ಬಿಟ್ಟಲ್ಲ. ವಾಲಿ ಬಂದ, ತಮ್ಮನ್ನು ಬೈಲಿ, ಹೊಡೀಲಿ. ಅವನು ಹೆಂಡತಿನ ಕಿತ್ಕೊಂಡ. ಇವನು ಈ ಇಬ್ಬರು ಅಣ್ಣ ತಮ್ಮಂದಿರ ನೋಡಿ, ವಾಲಿ ಮತ್ತು ಸುಗ್ರೀವರ ನಡುವೆ ಒಂದು ಹೆಣ್ಣಿನ ಹಂಚಿಕೆ ನಡೀತಾ ಹೋಗುತ್ತೆ. ಸುಗ್ರೀವ ಯಾವ ದೊಡ್ಡ ಮನುಷ್ಯನೂ ಅಲ್ಲ, ಅಣ್ಣನ ಹೆಂಡತಿನ ತಿರುಗಿ ಮದುವೆ ಆದ ಅವನು. ವಾಲಿ ತಮ್ಮನ ಹೆಂಡತಿ ರುಮೆಯನ್ನು ಕರೆದುಕೊಂಡು ಹೋಗಿದ್ದರೆ, ಸುಗ್ರೀವ ಅಣ್ಣನ ವಿಧವೆ ಹೆಂಡತಿಯನ್ನು ಕರ್ಕೊಂಡು ಬಂದು ಮದುವೆ ಆಗಿಬಿಟ್ಟ ಅವನು.
ಇದು ಸುಗ್ರೀವ ಮತ್ತು ವಾಲಿಯರ ಮಧುರ ಬಾಂಧವ್ಯ. ಇನ್ನು ರಾಮ ಭರತ ಲಕ್ಷ್ಮಣ ಶತ್ರುಘ್ನರನ್ನು ನೋಡ್ರಿ. ಅಲ್ಲಿ ನಾಲ್ಕು ಮಂದಿ ಉಳಿದ ಮೂವರಿಗಾಗಿ ಒದ್ದಾಡ್ತಾರೆ. ರಾಮ ನಂಗೆ ಸಿಂಹಾಸನ ಬೇಡಯ್ಯ ಅಂತಾನೆ, ಭರತ ಇಲ್ಲ ಇಲ್ಲ ನನಗೂ ಬೇಡ ಅಂತಾನೆ, ಲಕ್ಷ್ಮಣ ಬೇಕಾಗೇ ಇಲ್ಲ ಅಂತಾನೆ, ಎಲ್ಲರೂ ರಾಮ ಆಗಲಿ ಅಂತಾರೆ, ರಾಮ ಭರತ ಇರಲಿ ಅಂತಾರೆ. ಎಂಥ ಪಾತ್ರಗಳು ಆ ನಾಲ್ಕು ಪಾತ್ರಗಳು. ಭರತನಂತಹ ಮತ್ತೊಂದು ಪಾತ್ರ ಎಂಬ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಧರ್ಮತೋ ಬಲವತ್ತರಂ ಅಂತಾನೆ ದಶರಥ ಮಹಾರಾಜ. ಧರ್ಮದ ವಿಷಯದಲ್ಲಿ ತಕ್ಕಡಿಯಲ್ಲಿಟ್ಟು ತೂಗಬೇಕಾಗಿದ್ದರೆ ರಾಮನನ್ನು ಒಂದು ತಕ್ಕಡಿಯಲ್ಲಿ ಕೂಡಿಸಿಬಿಟ್ಟು ಭರತನನ್ನು ಇನ್ನೊಂದು ತಕ್ಕಡಿಯಲ್ಲಿ ಕೂಡಿಸಿದ್ರೆ ಭರತನ ತಕ್ಕಡಿ ಕೆಳಕ್ಕೆ ಹೋಗ್ಬಿಡುತ್ತೆ ಅಂತ. ಧರ್ಮತೋ ಬಲವತ್ತರಂ, ಧರ್ಮದಲ್ಲಿ ರಾಮನಿಗಿನ್ನ ಭರತ ಒಂದು ಹೆಜ್ಜೆ ಮುಂದೆ ಎಂದು ಬಿಡ್ತಾನೆ. ಭರತಾಯ ನಮಸ್ತುಭ್ಯಂ. ನಿಗಮಾಂತ ದೇಶಿಕರು ಅನಂತರ ಹೇಳ್ತಾರೆ, ಭಕ್ತಿ ಭಾಜಾಂ, ಭಕ್ತಿ ಎನ್ನತಕ್ಕಂಥದ್ದು ಏನಾದರೂ ಇದ್ರೆ ಇಡೀ ರಾಮಾಯಣದಲ್ಲಿ ನಾವು ಭರತನನ್ನು ನೋಡಬೇಕು. 2 ಸಲ ಅವನಿಗೆ ಆ ಸಿಂಹಾಸನ ಸಿಕ್ಕರೂ ಎರಡನ್ನೂ ಬಿಡ್ಬಿಡ್ತಾನೆ, ಬೇಡ 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 ಬೇಡ. ಆ ರಾಮ ಅನ್ನತಕ್ಕಂಥವನು ತನ್ನ ತಪ್ಪೇ ಇಲ್ಲದೆ ಭರತನಿಗೆ ಸಿಂಹಾಸನವನ್ನು ಕೊಟ್ಟುಬಿಟ್ಟು ಅಡವಿಗೆ ಹೋದರೆ ಆ ಸಿಂಹಾಸನ ಭರತನ ಮೂಲಕ ಮತ್ತೆ ಅರಸಿಕೊಂಡು ಬರುತ್ತೆ. ಇಡೀ ಮಹಾತ್ಮ ಗಾಂಧಿಯವರು ಸತ್ಯಾಗ್ರಹವನ್ನು ಕಲಿತಿದ್ದು ಭರತನಿಂದ. ಭರತ ದರ್ಭೆಗಳನ್ನು ಹರಡಿ ಸತ್ಯಾಗ್ರಹವನ್ನು ಮಾಡಿಬಿಡ್ತಾನೆ ರಾಮನ ಮುಂದೆ, ನಂಗೆ ಸಿಂಹಾಸನ ಬೇಡ, ನೀನು ಬಾರಯ್ಯ ಅಂತ. ರಾಮರು ನನಗೆ ಬೇಡಯ್ಯ ಅಂತ. ಎಷ್ಟು ಅದ್ಭುತವಾದ ಸಂಭಾಷಣೆ ಇವರಿಬ್ಬರ ನಡುವೆ ನಡೆಯುತ್ತೆ ಅಂದರೆ, ಹೇಗೆ ರಾಮನನ್ನು ಬಂಧಿಸಬೇಕೋ ಅಷ್ಟೆಲ್ಲ ವಾದವನ್ನು ಭರತ ಮಂಡನೆ ಮಾಡ್ತಾನೆ. ಯಾವುದೋ ಒಂದು ಹಂತದಲ್ಲಿ ರಾಮರು ಲಕ್ಷ್ಮಣ ಕೇಳ್ತಾರೆ, ನಿಂಗೆ ಬೇಕನೆಯ ಸಿಂಹಾಸನ ಅಂತ. ಬೇಡ ಬೇಡ, ನೀನ್ ತಗೋ. ಎಲ್ಲರೂ ತ್ಯಾಗಿಗಳೇ ಆಗಿಬಿಡ್ತಾರೆ, ತ್ಯಾಗ ಶಿಲ್ಪಗಳೇ ಆಗಿಬಿಡ್ತಾರೆ. ಆತ್ಮೀಯರೇ, ರಾಮಾಯಣವಾಗಿ ತೋರಿಸ್ತಕ್ಕಂಥ 3 ವಿಧವಾದಂತಹ ಸಹೋದರ ಸಂಬಂಧಗಳಲ್ಲಿ ನಮ್ಮ ರುಚಿ, ನಮ್ಮ ಯೋಗ್ಯತೆ, ನಮ್ಮ ಸಂಸ್ಕಾರ, ನಮ್ಮ ಪ್ರಿಯತೆ, ನಮ್ಮ ಅಪೇಕ್ಷೆ, ನಮ್ಮ ಅಭೀಪ್ಸೆ ಯಾರದು ಅನ್ನುವುದನ್ನು ನಮ್ಮ ಮನಸ್ಸಿನ ಕನ್ನಡಿಯಲ್ಲಿ ನಾವು ನೋಡಬೇಕು. ಸುಮ್ಮನೆ ರಾವಣನ ಪರವಾಗಿ ಮಾತಾಡ್ಬಿಡೋದಲ್ಲ, ವಾಲಿಯ ಪರವಾಗಿ ಕಾವ್ಯಗಳನ್ನು ರಚನೆ ಮಾಡಿಬಿಡೋದಲ್ಲ. ಸುಗ್ರೀವ ಹೇಗೆ